ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಟೋಟಲಿ ಈ ಸರಿ ನನಗೆ ಆನಿವರ್ಸರಿ ಕಂಪ್ಲೀಟ್ ಆಯ್ತು. ಇವತ್ತು ಇದೇನಪ್ಪ ಎಲ್ಲಿಗೆ ರೆಡಿ ಆಗಿದ್ದಾಳೆ, ಈ ಥರ ರೆಡಿಯಾಗಿ ಈ ಥರ ಪೋಸ್ ಕೊಡ್ತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ರಲ್ಲ. ಇವತ್ತು ಪಾರ್ಟಿ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅದ್ರಾಗೂ ನಂದು ನಿಜವಾಗ್ಲೂ ನೀವು ಈ ಸರಿ ಪ್ರತಿ ವರ್ಷ ನಾವು ಆನಿವರ್ಸರಿ ಮಾಡ್ಕೊಂಡಿರೋದೇ ನಂಗೆ ನೆನಪಿರಲ್ಲ. ಏನೋ ಯಾವಾಗ ಒಂದ್ಸರಿ ಅದು ಒಂದೊಂದು ಸರಿ ಊರಾಗಿರ್ತಿದ್ವಿ, ಒಂದೊಂದು ಸರಿ ನಮ್ಮ ಮನೆಯವರು ನಾನೊಂದು ತೆಗಿರ್ತಿದ್ದೆ, ನಮ್ಮ ಮನೆಯವರು ಒಂದು ತೆಗಿರ್ತೀವಿ. ಅಕಸ್ಮಾತ್ ಈಗ ಇಬ್ಬರು ಒಂದೇ ತೆಗಿದ್ರು ನಮ್ಗೆ ಆನಿವರ್ಸರಿ ಎಂಬುದು ಗೊತ್ತಾಗ್ತಿದ್ದಿಲ್ಲ. ನಮ್ಮ ತಂಗಿಗೆ ಅವತ್ತಿನ ಡೇಟು ಹಿಂದೆ ಮುಂದೆ ಏನೋ ಅವಳು ಇತ್ತು, ಹಂಗಾಗಿ ಅವಳು ನೆನಪು ಮಾಡಿದಾಗ ಹೌದಲ್ಲ ಅಂತ ವಿಶ್ ಮಾಡ್ಕೊತಿದ್ವಿ. ಹಂಗಾಗಿ ಇವತ್ತು ನಾನು ಸ್ವಲ್ಪ ಸಾಯಂಕಾಲ ಹೊರಗೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಅದಾದಮೇಲೆ ಸ್ವಲ್ಪ ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾಯಿದ್ದೀನಿ. ಅದೇ ನಾನು ಹೇಳಿದ್ದೀನಲ್ಲ ನಿಮಗೆ ಆನಿವರ್ಸರಿ ದಿನ ನಂದು ಆನಿವರ್ಸರಿ ನಿಮಗೆ ಒಂದು ಲಾಗ್ ಹಾಕಿದ್ದೆ. ಸರ್ಪ್ರೈಸ್ ಗಿಫ್ಟ್ ಕೊಟ್ಟು ತುಂಬ ಗ್ರ್ಯಾಂಡಾಗೆ ತುಂಬ ಚಮಕ್ ಥರ ತುಂಬ ಕಷ್ಟಪಟ್ಟು ತುಂಬ ರಿಸ್ಕ್ ತಗೊಂಡು ನಾನು ಆನಿವರ್ಸರಿ ಅರೇಂಜ್ ಮಾಡಿದ್ದ ನೀವು ಲಾಗ್ ಹಾಕಿದ್ದೀನಿ. ನೋಡಿದರೆ ಎಷ್ಟೋ ಜನ ನೋಡಿರ್ಬೋದು ಸಾಮಾನ್ಯ. ಆ ಲಾಗಲ್ಲಿ ಹೇಳಿದ್ದೆ ನಾನು ನಿಮಗೆ. ಅದು ನನ್ನ ಕಡ್ಗನ ಅಕಸ್ಮಾತಾಗಿ ತಂದಿದ್ದಲ್ಲ, ಹಂಗಾಗಿ ಕರೆಕ್ಟ್ ಸೈಜ್ ಇರಲಿಲ್ಲ. ನಾನು ನಮ್ಮ ಮನೆಯವ್ರನ್ನ ಬಿಟ್ಟೋಗಿ ಸರ್ಪ್ರೈಸ್ ಗಿಫ್ಟ್ ತರಬೇಕು ಅಂತಲೇ ನಾನೇ ಹೋಗಿ ತಂದೆ. ಹಂಗಾಗಿ ಸ್ವಲ್ಪ ಕರೆಕ್ಟ್ ಸೈಜ್ ಸಿಕ್ಕಿರಲಿಲ್ಲ. ಹಂಗಾಗಿ ಸೆಕೆಂಡ್ ಡೇನೇ ಹೋಗಿ ನಾನು ಅದನ್ನು ಚೇಂಜ್ ಮಾಡಿಬಿಟ್ಟು ಆರ್ಡ್ರ್ ಕೊಟ್ಟು ಬಂದಿದ್ದೆ. ಅದು 20 ಡೇಸ್ ಆದಮೇಲೆ ನಿಮಗೆ ಫೋನ್ ಮಾಡ್ತೀನಿ ಅಂತ ಹೇಳಿದರು. ಅವರು 20 ಡೇಸ್ ಆದಮೇಲೆ ಈಗ ಫೋನ್ ಮಾಡಿದ್ದಾರೆ. ಹಂಗಾಗಿ ಇವತ್ತು ಹೋಗಲಿಕ್ಕೆ ಅಂತ ರೆಡಿ ಆಗ್ತಾಯಿದ್ದೀವಿ. ಅದಕ್ಕೋಸ್ಕರ ಈಗ ನೋಡಿದರೆ ತುಂಬ ಅಂದರೆ ತುಂಬ ಮಳೆ ಆಗ್ಬಿಟ್ಟಿದೆ. ಮಳೆ ಇನ್ನೇನು ಬರ್ತೈತಿ ಹಾಗೋ ಈಗೋ ಅನ್ಬೇಕು, ಆ ಲೆವೆಲಿಗೆ ಮಳೆ ಬರಂಗಿದೆ. ಹಂಗಾಗಿ ಹೋಗೋದು ಬೇಡೋ ಏನು ಹೆಂಗೆ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಅದಕ್ಕೂ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ದೆ, ಹೆಂಗೆ ಮಾಡೋಣ ಏನು ಅಂತ. ಆಯಿತು ಏನೂ ಆಗಲ್ಲ, ಅದೇನು ಬರೋಂಗಿಲ್ಲ, ಹೋಗಿ ಬಂದುಬಿಡೋಣ ನಡಿ ಅಂತ ಹೇಳಿದ್ವಿ. ಯಾಕಂದರೆ ಅವ್ರು ಆಲ್ರೆಡಿ ಹೇಳಿದ್ರಲ್ಲ ಬರ್ರಿ ಅಂತ. ನಿನ್ನೆನೇ ಹೇಳಿದರು, ನಿನ್ನೆ ಹೋಗೋಕ್ಕಾಗಲಿಲ್ಲ, ಮರ್ತುಬಿಟ್ಟೆ ನಾನು. ಅದಕ್ಕೆ ಇವತ್ತು ಹೋಗೋಣ ಅಂತ ಕಾಯ್ತಾಯಿದ್ದೀನಿ. ಈಗ ಅವ್ರು ಬರ್ತಾರೆ ಅಂತ ನಾನು ಹೊರಗೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ. ಗಾಳಿ ಅಂದರೆ ಫುಲ್ ಗಾಳಿ ಎದ್ಬಿಟ್ಟಿದೆ, ಜೋರು ಗಾಳಿ ಎದ್ಬಿಟ್ಟಿದೆ. ಇಲ್ಲಿ ನಿಂತು ನನಗೆ ಮಾತಾಡಲಿಕ್ಕೂ ಆಗ್ತಾಯಿಲ್ಲ ನೋಡಿ, ಆ ಲೆವೆಲಿಗೆ ಗಾಳಿ ಬರ್ತೈತೆ. ಮತ್ತು ಇದೇನು ಹೋಗೋಕ್ಕೆ ಬಿಡುತ್ತೋ ಇಲ್ಲೋ ಗೊತ್ತಿಲ್ಲ. ಹಂಗಾಗಿ ಈಗ ನಮ್ಮ ಮನೆಯವ್ರು ಬಂದಿದ್ದಾರೆ. ಅದಕ್ಕೋಸ್ಕರ ಅವ್ರನ್ನ ಇನ್ನೇನು ಮೇಲ್ಗಡೆ ಬರಲಿಕ್ಕೆ ಹೇಳೋದು. ಇನ್ನೇನು ನಾನು ರೆಡಿಯಾಗಿದ್ದೀನಲ್ಲ, ಕೆಳಗೆ ಹಂಗೆ ಹೋಗ್ಬಿಡೋಣ ಅಂತ ಹೇಳ್ತಾ ಇದ್ದೀನಿ. ಬರೋಣ ಏನು ಮಾಡೋಣ, ಮಳೆ ಜಾಸ್ತಿ ಬರ್ತೈತಲ್ಲ, ಬರೋಂಗೆ ಆಗಿದೆಯಲ್ಲ, ಹೋಗೋಣ ಬೇಡ ಅಂತ ಕೇಳ್ತಾ ಇದ್ದೀನಿ. ಆದರೆ ಅವ್ರಿಗೆ ಕೇಳಿಸ್ತಾ ಇಲ್ಲ. ಹಾಗಾಗಿ ಯಾಕೆ ಕೇಳಿಸ್ತಿರಲಿಲ್ಲ ಒಳಗೆ ಓಪನ್ ಮಾಡಿದಾಗ? ಹಾಂ, ಮಳೆ ಬಂದರೆ ಬಿಡ್ತೈತೆ ಬರ್ಬೇಕಂತ ಅಂದರೆ ಮತ್ತೆ ಹೋಗ್ಬೋದಾ? ಹೋಗೋಣ ನೋಡಿ. ಬಂತ ಈಗ ಹಿಂಗೆ ಹಿಡ್ಕೊಂಡಿದ್ದೆ, ಕಾಣ್ತಿದ್ದೆ ಇಲ್ಲ ನೋಡೋದು. ಫಸ್ಟ್ ಹಿಂಗೆ ಹಿಡ್ಕೊಂಡಿದ್ದೆ ನಾನು, ಕಾಣ್ತಿರ್ಲಿಲ್ಲ. ಕಾಣ್ತೈತೆ ಏನು? ಈ ಮಳೆ ಅವಂತೂ ಬೇಸಿಗೆ ಎಲ್ಲಿ ಹೊರಗೆ ಹೋಗೋಕ್ಕಾಗಲ್ಲ ಅಂತ. ಈ ಮಳೆಗಾಲದ ಮಳೆ ಎಲ್ಲಿ ಹೊರಗೆ ಹೋಗೋಕ್ಕಾಗಲ್ಲ. ತಿರು ಬೇರೆ ಮ್ಯಾಲೆ ಅಂತ ಬಂದಿದೆ. ಅಲ್ಲೇ ಕರ್ದಿದ್ದ ಅಂಗಡಿಗೆ ಬಂದಿದ್ದಾಯಿತು. ಈಗ ಅಂಗಡಿಗೆ ಬಂದಮೇಲೆ ಸ್ವಲ್ಪ ಏನಾದರೂ ಚಲೋ ಇರೋದೆಲ್ಲ ನಾನು ಸ್ವಲ್ಪ ಫೋಟೋ ಹೊಡ್ಕೊಳ್ತಾ ಇರ್ತೀನಿ. ಫೋಟೋ ಹೊಡ್ಕೊಳ್ಳೋದು ಒಂಥರ, ಯಾಕಂದರೆ ಒಂದೊಂದು ಸಾರಿ ಬಂದಾಗ ನಾನು ಚಲೋ ಇರೋದು ಯಾವಾಗನ್ನ ಬೇಕಾಗಿತ್ತು ಅಂದಾಗ ನನಗೆ ಐಡಿಯಾಸ್ ಇರೋದಿಲ್ಲ. ಮತ್ತು ಅದು ಬೇರೆ ಥರ ಡಿಸೈನ್ ಇರ್ತವೆ. ಚಲೋ ಡಿಸೈನ್ ಇದ್ದಾಗ ನಮಗೆ ಬೇಕಾದಾಗ ಯೂಸ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಸ್ವಲ್ಪ ಫೋಟೋ ಹೊಡ್ಕೊಳ್ಳೋದು ಅಭ್ಯಾಸ. ಹಂಗಾಗಿ ಹೊಡ್ಕೊಳ್ತಾ ಇರ್ತೀನಿ. ಅದ್ರಾಗೂ ನಾನು ಸ್ವಲ್ಪ ಈಗ ಲಾಗ್ ಮಾಡ್ತಾ ಇರ್ತೀವಲ್ಲ, ಹಂಗಾಗಿ ಸ್ವಲ್ಪ ನಾನೀಗ ಹೋದೆ ಬಂದೆ ಅಂತನಾದರೂ ನಿಮ್ಗೆ ಹೇಳ್ಲಿಕ್ಕಾದ್ರೂ ಬೇಕಲ್ಲ ಅಂತ ಅಲ್ಲಿ ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡೆ. ಅವ್ರು ಕಡ್ಗ ಕೊಟ್ಟಾಗ ನಮ್ಮ ಮನೆಯವ್ರು ಒಂದೇ ಸರಿ ಕೈಗೆ ಹಾಕ್ಕೊಂಡ್ಬಿಟ್ರು. ಒಟ್ಟಿನಲ್ಲಿ ಈಗ ಕಂಪ್ಲೀಟಾಗಿ ನಮ್ಮ ಕಡ್ಗ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಪಾಪ ಆನಿವರ್ಸರಿ ಅವತ್ತಿನಿಂದ ಇವತ್ತಿನವರೆಗೂ ಕಡ್ಗ ಯೂಸೇ ಮಾಡಿದ್ದಿಲ್ಲ. ಸುಮ್ಮನೆ ಅವತ್ತೊಂದು ನೈಟ್ ಹಾಕ್ಕೊಂಡ್ವಿ, ಮತ್ತು ಬೆಳಗ್ಗೆ ಹೋಗಿ ಬಂದುಬಿಟ್ಟು ಚೇಂಜ್ ಮಾಡೋಕ್ಕೆ ಕೊಟ್ಟು ಬಂದುಬಿಟ್ಟಿದ್ವಿ. ಈಗ ಹಾಕ್ಕೊಂಡಿದ್ವಿ. ಫೈನಲಿ ಇವತ್ತು ನಮಗೆ ಆನಿವರ್ಸರಿ ಕಂಪ್ಲೀಟ್ ಆದಂಗೆ. ಇದಾದಮೇಲೆ ಇಲ್ಲಿ ಸ್ವಲ್ಪ ಕಡ್ಗ ನಾವು ಬಂದಾಗ ಈ ಥರ ಡಿಸೈನ್ ಇರಲಿಲ್ಲ. ನಮಗೊಂದೊಳ್ಳೆ ಚಲೋ ಇರೋ ಡಿಸೈನ್ ಸಿಕ್ತು. ಹಂಗಾಗಿ ನಾನು ಸ್ವಲ್ಪ ಚಲೋ ಇರೋ ಡಿಸೈನ್ನ ನಾನು ಫೋಟೋ ಹೊಡ್ಕೊಳ್ತೀನಿ. ಏನಕ್ಕಾದ್ರೂ ಬೇಕಾಗುತ್ತೆ, ನೆಕ್ಸ್ಟ್ ಟೈಮ್ ಬೇಕಾಗುತ್ತೆ, ಏನೋ ನನ್ನ ಮಗನಿಗೆ ಏನಾದರೂ ಮಾಡ್ಸಂಗಿದ್ರೆ ಬೇಕಾಗುತ್ತಲ್ಲ ಅಂತ. ಹಂಗಾಗಿ ಯಾವ್ದು ಚಲೋ ಇರುತ್ತೋ ನಮಗೆ ಅದನ್ನು ಡಿಸೈನ್ನ ನಾನು ಸ್ವಲ್ಪ ಫೋಟೋ ಹೊಡ್ಕೊಳ್ಳೋದು ಅಭ್ಯಾಸ. ಯಾಕಂದರೆ ನಮಗೂ ಅದೇ ಹೇಳ್ದಂಗೆ
ಬೇಕಾಗಿರುತ್ತೆ, ಯಾವಾಗನ ಯೂಸ್ ಆಗ್ತಾ ಇರುತ್ತೆ. ನನಗಾದ್ರೆ ಯೂಸ್ ಆಗುತ್ತೆ, ಇಲ್ಲ ಬೇರೆಯವ್ರಿಗಾದ್ರೆ ಯೂಸ್ ಆಗುತ್ತೆ, ಇಲ್ಲ ಯಾರಿಗಾನ ತೋರಿಸ್ಲಿಕ್ಕಾದ್ರೆ ಯೂಸ್ ಆಗ್ತಿರುತ್ತೆ. ಹಂಗಾಗಿ ನಾವು ಅಂಗಡಿ ಸಡನ್ಲಾಗಿ ನಾವು ತರಲಿಕ್ಕೆ ಅಂತ ಅಂಗಡಿಗೆ ಹೋದಾಗ ನಂಗೆ ಅಷ್ಟೊಂದು ಈ ಡಿಸೈನ್ಸ್ ಎಲ್ಲ ಗೊತ್ತಾಗಲ್ಲಲ್ಲ. ಒಂದೊಂದು ಸರಿ ಒಳ್ಳೊಳ್ಳೆ ಡಿಸೈನ್ ಇಷ್ಟ ಆಗಲ್ಲ, ಗೊತ್ತಾಗಲ್ಲ. ಇರಲಿಲ್ಲ ಅಂತಂದರೆ ನಾವು ಒಂದೇ ಸರಿ ಮನೆಗೆ ಈ ಥರ ಡಿಸೈನ್ ಅಂತ ರೆಡಿ ಮಾಡ್ಕೊಂಡು ಹೋದಾಗ ಅಲ್ಲಿ ಕನ್ಫ್ಯೂಸ್ ಇರೋದಿಲ್ಲ, ಆರಾಮಾಗಿ ಆರ್ಡ್ರ್ ಕೊಡ್ಬೋದು ಅನ್ನೋದ್ರಿಂದ ನಾನು ಫೋಟೋ ಎಲ್ಲ ಹೊಡ್ಕೊಂಡು ಬಂದೆ. ಅದಾದಮೇಲೆ ಸ್ವಲ್ಪ ನಮ್ಗೆ ಹಣ್ಣು ಖಾಲಿ ಆಗಿಬಿಟ್ಟಿತ್ತು, ಮ್ಯಾಂಗೋ. ಹಂಗಾಗಿ ಹಂಗೆ ಮ್ಯಾಂಗೋ ತಗೊಂಡು ಬರೋಣ ಅಂತ ಹೋಗ್ತಾಯಿದ್ವಿ. ಅಲ್ಲಿಗೂ ನಾನು ಮತ್ತೆ ಮನೆಗೆ ಹೋಗಿ ಅಡುಗೆ ಮಾಡಬೇಕಲ್ಲ, ಏನು ಮಾಡೋದು, ನಮ್ಮ ಮನೆಯವ್ರು ಕೇಳೋಣ ಬೇಡ ಅಂತ ಕಾಯ್ತಾಯಿದ್ದೆ. ಅಷ್ಟರೊಳಗೆ ಅವರೇನೆ ಅದು ಅಂಗಡಿಯಿಂದ ಹೊರಗೆ ಬಂದ ತಕ್ಷಣ ಇಲ್ಲ ಇವತ್ತು ಹೋಟೆಲಲ್ಲೇ ತಿನ್ಕೊಂಡು ಹೋಗ್ಬಿಡೋಣ ಬಾ ಅಂತಂದರು. ಮತ್ತೇನು ಅಂತಂದರು. ನನಗೆ ಅದೇ ಬೇಕಾಯಿತು, ಸದ್ಯ ಮನೆಗೆ ಹೋಗಿ ಅಡುಗೆ ಮಾಡೋದು ತಪ್ಪಲ್ಲಪ್ಪ ಅಂತ, ಆಯ್ತು ನಡಿ ಹೋಗೋಣ ಅಂತ ಅಂದು ಹೋದ್ವಿ. ಇಲ್ಲಿ ಸ್ವಲ್ಪ ಮ್ಯಾಂಗೋ ಅಂಗಡಿ ಹತ್ರ ಬಂದಿದ್ವಿ. ಇಲ್ಲಿ ಮ್ಯಾಂಗೋ ಲೀಸ್ಟೇ ಹಾಕ್ಬಿಟ್ಟಿದ್ರು, ಯಾವ್ಯಾವ ಥರ ಮ್ಯಾಂಗೋ ಅಂತ. ನಮಗೆ ಗೊತ್ತಿರೋ ಮ್ಯಾಂಗೋ ನೇಮ್ಗಳೇ ಬೇರೆ, ಇಲ್ಲಿ ಹಾಕಿರೋ ಮ್ಯಾಂಗೋ ನೇಮ್ಗಳೇ ಬೇರೆ ಇದ್ದು. ಹಾಗಾಗಿ ಆ ಲೀಸ್ಟ್ ಕೂಡ ನಾನು ಸ್ವಲ್ಪ ಫೋಟೋ ಹೊಡ್ಕೊಂಡು ಈ ಥರ ಎಲ್ಲ ಮ್ಯಾಂಗೋ ಇರ್ತಾವ ಅಂತ. ಅವಾಗ ಅಲ್ಲಿ ಡಿಸೈನ್ ನೋಡಿ ಅಲ್ಲಿ ಯಾವ್ಯಾವ ಥರ ಮ್ಯಾಂಗೋ ಇರ್ತವೆ ಅದು ನೋಡಿದರೆ ಗೊತ್ತಾಗುತ್ತೆ ಯಾವ ಚೆನ್ನಾಗೈತೆ ಯಾವ ಚೆನ್ನಾಗಿಲ್ಲ ಅಂತ. ಹಾಗಾಗಿ ಅಕಸ್ಮಾತ್ ಬೇರೆ ಹೋದಾಗ ಈ ಥರ ಹೆಸ್ರು ಕೇಳೇ ತಗೋಬೋದಲ್ಲ ಅನ್ನಂಗೆ ಅನ್ನಿಸ್ತು. ಚೆನ್ನಾಗಿತ್ತು. ಅದಕ್ಕೋಸ್ಕರ ಅಲ್ಲಿಗೆ ಹೋಗಿ ಸ್ವಲ್ಪ ಮಾವಿನ ತಿಂದೆ. ಅದ್ರಾಗೂ ಈ ಸರಿ ಮ್ಯಾಂಗೋ ಸೀಸನಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಮ್ಯಾಂಗೋನೇ ತಿಂದಿದ್ದೀವಿ ನಾವು ಭಾಳ ಸರಿ. ಪ್ರತಿ ಸರಿ ನಾವು ಇಷ್ಟೊಂದು ಮ್ಯಾಂಗೋ ತಿಂದೇ ಇರಲಿಲ್ಲ ನಾವು. ಹಂಗಾಗಿ ಈ ಸರಿ ಸ್ವಲ್ಪ ಅಂದರೆ ನಮ್ಮ ಮನೆಯವರು ಕೆಲಸ ಮಾಡೋದಕ್ಕೆ ಸ್ವಲ್ಪ ಹೊಲ್ದಾರು ಬಾಕ್ಸ್ ತಂದು ಎಲ್ಲರಿಗೂ ಸೇಲ್ ಮಾಡ್ತಾಯಿರ್ತಾರೆ. ಹಂಗಾಗಿ ಅಲ್ಲಿರೋರೆಲ್ಲರೂ ತಗೊಳ್ತಾ ಇರ್ತಾರಲ್ಲ, ಹಂಗಾಗಿ ಇವರು ತಗೊಂಡು ಬರ್ತಾಯಿದ್ರು. ಹಂಗಾಗಿ ಇಲ್ಲಾಂದರೆ ನಾವು ಮಾರ್ಕೆಟ್ಗೆ ಹೋಗಿ ಈ ಥರ ಎಲ್ಲ ಬೇರೆ ಥರ ವೆರೈಟಿ ಮ್ಯಾಂಗೋ ತಿಂದಿರಲಿಲ್ಲ. ಯಾವುದೋ ಒಂದು ಮ್ಯಾಂಗೋ ತರ್ತಿದ್ವಿ, ಯಾವಾಗ ಒಂದು ಸರಿ ತಿಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಿದ್ವಿ. ಈ ಸರಿ ಸ್ವಲ್ಪ ಜಾಸ್ತಿನೇ ತಿಂದಿದ್ದು. ಅದಾದಮೇಲೆ ಈಗ ಹೋಟೆಲ್ಗೆ ಹೋಗೋಣ ಅಂತಂದ್ರಲ್ಲ, ಹೋಟೆಲಿಗೆ ಕರ್ಕೊಂಡು ಬಂದು ನಿನ್ಗೆ ಏನು ಇಷ್ಟ ಬರ್ತೈತೋ, ನಿನ್ಗೆ ಏನೇನು ಬೇಕು ಅನಿಸುತ್ತೋ ಅದನ್ನೆಲ್ಲ ಆರ್ಡ್ರ್ ಮಾಡ್ಕೊಂಡು ಚೆನ್ನಾಗಿ ನಿನ್ಗೆ ಏನೇನು ಬೇಕೋ ತೃಪ್ತಿಯಾಗಿ ತಿಂದ್ಬಿಡು ಅಂತಂದರು. ನಾವಿಬ್ಬರೇ ಇರೋದ್ರಿಂದ ಸುಮ್ಮನೆ ಏನೇನೋ ಆರ್ಡ್ರ್ ಮಾಡಿ ಯಾವುದೇದೋ ತಗೊಳೋದು ಹೆಂಗೆ ಆಗುತ್ತೆ ಅಂತ ನಾನು ಮತ್ತು ಜಾಸ್ತಿ ಹೋಟೆಲಲ್ಲೆಲ್ಲ ಸ್ವಲ್ಪ ಜಾಸ್ತಿ ತಿನ್ನೋದಿಲ್ಲ. ಮತ್ತು ಮೈದಾ ಗೀದಾ ಎಲ್ಲ ಜಾಸ್ತಿನೂ ನನಗಿಷ್ಟ ಆಗೋದಿಲ್ಲ, ನಮ್ಮ ಮನೆಯವ್ರಿಗಂತೂ ಇಷ್ಟ ಆಗೋದೇ ಇಲ್ಲ. ಅಲ್ಲಿ ಕೊಡೋದೇ ರೋಟಿ ಗೀಟಿ ಇರುತ್ತೆ. ಹಂಗಾಗಿ ನಾನು ಕೇಳಿದೆ ಚಪಾತಿ ಐಟಮ್ ಏನಾದರೂ ಇದೆಯಾ ಅಂತ ಕೇಳಿದೆ, ಚಪಾತಿ ಸಿಗುತ್ತಾ ಅಂತಂದ್ರೆ ಚಪಾತಿ ಸಿಗೋದಿಲ್ಲ ಅಂತಂದರು. ಹಂಗಾಗಿ ಸ್ವಲ್ಪ ನನಗೆ ಮಶ್ರೂಮ್ ಇಷ್ಟ, ಮಶ್ರೂಮ್ ಪೆಪ್ಪರ್ ಡ್ರೈ, ಮಂಚೂರಿ ಈ ಥರ ಎಲ್ಲ ನನಗಿಷ್ಟ. ಹಂಗಾಗಿ ಅದನ್ನು ಸ್ವಲ್ಪ ಆರ್ಡ್ರ್ ಮಾಡಿದೆ, ಮಶ್ರೂಮ್ ತಗೊಂಡೆ. ಮತ್ತು ಪಾಪಡ್ ಮಸಾಲ ಒಂದು ತಗೊಂಡ್ಬಿಟ್ಟು ಅದಾದಮೇಲೆ ಸುಮ್ಮನೆ ಬಿರಿಯಾನಿಗೆ ಹೋಗ್ಬಿಡೋಣ. ಒಂದು ಬಿರಿಯಾನಿ ತಗೊಂಡ್ಬಿಟ್ರೆ ಸ್ವಲ್ಪ ಹೊಟ್ಟೆ ಫುಲ್ ಆಗುತ್ತೆ. ಇಷ್ಟು ತಿಂದರೆ ಸಾಕು ಅನಿಸುತ್ತೆ. ಈಗ ಜಾಸ್ತಿ ತಗೊಂಡ್ರು ಅದು ಇದು ಕರಿ ಗಿಡ ತಗೊಂಡ್ರು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಇಬ್ಬರೇ ಇರೋದ್ರಿಂದ ಸುಮ್ಮನೆ ಸಿಂಪಲಾಗಿ ಇಷ್ಟು ತಗೊಂಡ್ಬಿಡೋಣ ಅಂತ ಅಷ್ಟೊಂದು ಆರ್ಡ್ರ್ ಮಾಡಿಬಿಟ್ಟು ಅಲ್ಲಿ ತಿನ್ನೋಕೆ ಕೂತ್ಕೊಂಡ್ವಿ. ಒಂದೊಂದು ಸರಿ ಲೈಫ್ ಅನ್ನೋದು ಯಾವ ಥರ ಇರುತ್ತೆ ಅಂತ ನಮಗೇ ಅರ್ಥ ಆಗಿರಲ್ಲ. ಒಂದೊಂದು ಸರಿ ಇಬ್ಬರು ಎಷ್ಟು ಕಿತ್ತಾಡ್ತಿರ್ತೀವಿ, ಎಷ್ಟು ಬೇಜಾರಾಗುತ್ತೆ. ಒಂದು ಸರಿ ಯಾಕಾದರೂ ಯಾವ ಜನ್ಮದಾಗ ಏನು ಪಾಪ ಮಾಡಿದ್ನಪ್ಪ ನಿನ್ನಂತ ಸಿಕ್ಕೊಂಡು ಒದ್ದಾಡ್ತಾಯಿದ್ದೀನಿ ಅನ್ನಂಗೆ ನನಗೂ ಆಗಿರುತ್ತೆ. ಅವರು ಎಷ್ಟೋ ಸರಿ ಅಂದ್ಕೊಂಡಿರ್ತಾರೋ ಏನೋ ಗೊತ್ತಿರಲ್ಲ. ಯಾರು ಗಂಡ ಹೆಂಡ್ತಿಗಳು ತೃಪ್ತಿಯಾಗಿ ನೀನು ಸಿಕ್ಕಿರೋದು ಪುಣ್ಯ, ನಾನು ಸಿಕ್ಕಿರೋದು ಪುಣ್ಯ ಅಂತ ಎಷ್ಟು ಜನ ಹೇಳ್ಕೊಂಡಿದ್ದಾರೋ ಗೊತ್ತಿಲ್ಲ ನನಗಂತೂ. ಸ್ವಲ್ಪ ಮಟ್ಟಿಗೆ ಇರ್ತಾರೆ, ಆದರೆ ಒಂದು 50% ಆದ್ರೂ ಬೈಕೆಂಡ್ತಲೇ ಜೀವನ ಮಾಡಿರ್ತಾರೆ. ಆದರೂ ಒಂದಿನ ಎಷ್ಟು ಬೈಕೆಂಡಿರ್ತೀವೋ ಇನ್ನೊಂದು ದಿನ ಅಷ್ಟೇ ನೀನು ಸಿಕ್ಕಿರೋದು ನನ್ನ ಪುಣ್ಯ ಬಿಡಪ್ಪ, ಇಂಥಗಾದರೆ ಹೆಂಗೋ ಪೇಚಾಡ್ಕೊಂಡು ಹೋಗ್ತಿದ್ದೀನಿ, ಬೇರೆ ಯಾರನ್ನ ಸಿಕ್ಕಿದ್ರೆ ಏನು ಮಾಡಬೇಕಿತ್ತು ನಾನು ಅನ್ನಂಗೂ ಆಗಿರುತ್ತೆ. ಒಂಥರ ಲೈಫ್ ಈ ಥರನೇ ಒಂದೊಂದು ಸರಿ ಬ್ಯಾಲೆನ್ಸ್ ಇರುತ್ತೆ. ಅಪ್ ಆ್ಯಂಡ್ ಡೌನ್ ಇದ್ದೇ ಇರ್ತೈತೆ. ಅಪ್ ಆ್ಯಂಡ್ ಡೌನ್ ಇದ್ದಾಗ ನಮ್ಮದು ಬ್ಯಾಲೆನ್ಸ್ ಕಂಪ್ಲೀಟ್ ಆಗೋದು. ಇಲ್ಲ ಅಂತಂದರೆ ಅಪ್ ಆ್ಯಂಡ್ ಡೌನ್ ಇಲ್ಲ ಅಂದರೆ ಲೈಫು ಒಂಥರ ಇದು ಸ್ಟ್ಯಾಚ್ಯೂ ಆದಂಗೆ ಆಗಿಬಿಟ್ಟಿರ್ತೈತೆ. ಲೈಫ್ ಹೋಗ್ತಾನೆ ಇರಬೇಕು ಅಂತಂದರೆ ಅದರ ಏರಿಳಿತನ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ರೆ ಮಾತ್ರ ಚೆನ್ನಾಗಿರುತ್ತೆ. ನಾವು ಅವಾಗವಾಗ ಹಿಂಗೆ ಏನಾದರೂ ಸಣ್ಣ ಅವ್ರ ಬರ್ತ್ಡೇಗೆ, ಅವ್ರ ಆ್ಯನಿವರ್ಸರಿಗೆ ಸ್ವಲ್ಪ ಸಣ್ಣದೇನಾದರೂ ಅದನ್ನು ಗಿಫ್ಟ್ ಕೊಟ್ಕೊಂಡು ಹೋಗಲಿ. ಇಂಥದ್ದೇ ದೊಡ್ಡದು ಗಿಫ್ಟ್ ಕೊಡಲಿಕ್ಕೆ ಆಗಲಿಲ್ಲ ಅಂತಂದರು ಚಿಕ್ಕದಾದರೂ ಗಿಫ್ಟ್ ಕೊಟ್ರು ಗಿಫ್ಟೇ ಅಲ್ಲ. ಹೋಗಲಿ ಒಂದು ಲೆಟ್ರ್ ಬರ್ಕೊಟ್ರು ಏನೋ ಮನಸ್ಸು ಬಿಚ್ಚಿ ನಾವು ಬರ್ಕೊಟ್ಟಾಗ ಅವರು ತೃಪ್ತಿಯಾಗಿ ಓದ್ತಾ ಇರ್ತಾರೆ. ಒಂಥರ ಮನಸ್ಸಲ್ಲಿ ಏನೋ ಒಂಥರ ಬೇರೆ ಥರನೇ ಚೇಂಜಸ್ ಆಗುತ್ತೆ. ಅದ್ರಾಗೂ ನನಗಂತೂ ನಿಜವಾಗ್ಲೂ ಈ ಸರಿ ಆ್ಯನಿವರ್ಸರಿ ನನ್ನ ಲೈಫಲ್ಲಿ ಏನೋ ಒಂದು ಬದಲಾವಣೆನೇ ಆಯಿತು ಅಂತ ಅನಿಸುತ್ತೆ. ನಮ್ಮ ಮನೆಯವ್ರಿಗೂ ಒಂಥರ ಬದಲಾವಣೆನೇ ಆಗಿದೆ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಯಾಕಂದರೆ ಏನಾದರೂ ಒಂದು ಈ ಥರ ಬಂದು ಹೋಗ್ತಾ ಇರಬೇಕು ನಮ್ಮ ಮನಸ್ಸಲ್ಲಿ. ಯಾವಾಗ ಒಂದೇ ಥರ ಇರಬಾರ್ದು. ಒಂದ್ಸರಿ ತುಂಬ ಖುಷಿ ಅದು ಈಗ ಬಂದು ಹೋಗ್ಬೇಕು, ಇಲ್ಲ ತುಂಬ ಬೇಜಾರಾದರೂ ಈ ಥರ ಬಂದು ಹೋಗ್ಬೇಕು. ಆವಾಗ ನಾವು ಅದು ಹೆಜ್ಜೆ ಇಟ್ಟಿರೋದನ್ನು ಬಿಟ್ಟು ಬೇರೆ ನೆಕ್ಸ್ಟ್ ಹೆಜ್ಜೆ ಯಾವ ಥರ ಇಡಬೇಕು ಅಂಬೋದಾದ್ರೂ ಕಲಿತೀವಿ. ಅದಕ್ಕೋಸ್ಕರ ನಾವು ಒಂದೇ ಥರ ಎತ್ಕೊಂಡೋದ್ರೂ ಅದ್ರಾಗೂ ಒಂದೇ ಥರ ಎತ್ಕೊಂಡೋದ್ರೆ ಏನು ಬಂದಂಗೆ ಹೇಳು. ನಮ್ಮ ಲೈಫಲ್ಲಿ ಕಷ್ಟನೂ ನೋಡಲಿಲ್ಲ, ಸುಖನೂ ನೋಡಲಿಲ್ಲ ಅಂತಂದರೆ ಹೆಂಗೆ? ಸುಖನೂ ನೋಡಬೇಕು, ಕಷ್ಟನೂ ನೋಡಬೇಕು. ಅವಾಗಲೇ ಲೈಫು ಜೀವನ ಅನ್ನೋದೆಲ್ಲ ಅರ್ಥ ಆಗೋದು. ಒಂದ್ಸರಿ ಕಷ್ಟಕ್ಕೆ ತುಂಬ ಹೆದರಿಕೆ ಬಿಡ್ತಾರೆ ಜನ. ಈಗಂತೂ ಅದು ಏನಾಗ್ಬಿಟ್ಟಿತ್ತೋ ಏನೋ ಕಷ್ಟ, ಅವ್ರ ಲೈಫಲ್ಲಿ ಕಷ್ಟ ಅನ್ನೋದೇ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಇಷ್ಟ ಆಗಲ್ಲ ಅನಿಸುತ್ತೆ ಅವರೆಲ್ಲ.
ಸುಮ್ಮನೆ ಒಂದೇ ಸರಿ ಸ್ವಲ್ಪ 1 ತಿಂಗಳು 2 ತಿಂಗಳು 3 ತಿಂಗಳು 1 ವರ್ಷದೊಳಗೆ ಡೈವರ್ಸ್ ಹೆಂಗೆ ಇದು ಜೀವನ? ನಮ್ಮ ಕಾಲದಾಗ ನಾವು ಕಿತ್ತಾಡಿರೋಷ್ಟು ಇನ್ಯಾರೂ ಕಿತ್ತಾಡಿಲ್ಲ ಪ್ರಪಂಚದಾಗೆ ಅನ್ನೋಂಗಾಗುತ್ತೆ. ಆ ಲೆವೆಲಿಗೆ ನಾವು ಕಿತ್ತಾಡಿರ್ತೀವಿ, ಜಗಳ ಮಾಡ್ಕೊಂಡಿರ್ತೀವಿ. ನಮ್ಮಷ್ಟು ಖುಷಿಯಾಗಿ ಇನ್ಯಾರೂ ಇಲ್ಲನಪ್ಪ, ಇವರು ಆ ಲೆವೆಲಿಗೆ ಖುಷಿಯಾಗಿರ್ತಾರೆ ಅಂದ್ಕೋಬೇಕು. ಆ ಲೆವೆಲಲ್ಲೂ ಇರ್ತೀವಿ. ನಮ್ಮನ್ನು 2 ಥರನೂ ನೋಡ್ಬೋದು. ಹಂಗಿದ್ದಾಗ ಮಾತ್ರ ಚೆನ್ನಾಗಿರ್ತೀವಿ, ಜೀವನ ಚೆನ್ನಾಗಿರುತ್ತೆ. ಒಂದೇ ಥರ ಎತ್ಕೊಂಡೋದ್ರೆ ಯಾವುದೂ ಜೀವನ ಚೆನ್ನಾಗಿರಲ್ಲ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈಗ ಮನೆಗೆ ಬಂದಿದ್ದೀವಿ. ಈಗ ಮನೆಗೆ ಬಂದಾದಮೇಲೆ ಈಗ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನು ಅನ್ನಿಸ್ತೈತಿ?